ಬಟ್ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ. ಇವತ್ತು ಲಕ್ನೋ ಆ್ಯಂಡ್ CSK ಅಂದರೆ ಚೆನ್ನೈ ನಡುವೆ ನಡೀತಾ ಇರುವಂಥ ಹೈ ವೋಲ್ಟೇಜ್ ಕದನ. ಸೊ ಎರಡೂ ಟೀಮ್ಗೆ ಗೆಲ್ಲಲೇಬೇಕು, ಯಾಕಂದರೆ ನೀವು ಟೂರ್ನಮೆಂಟಲ್ಲಿ ಇನ್ಮೇಲೆ ಇರುತ್ತೆ. ಯಾಕಂದರೆ ನೀವು ಒಂದು ಪಂದ್ಯ ಏನಾದರೂ ಸೋತಿದೆ ಆದಲ್ಲಿ ಭಾಳ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಈಗ ಅವೇ ಗೇಮ್ ಆಗ್ತಾ ಇದೆ ಚೆನ್ನೈಗೆ, ಹೋಮ್ ಗ್ರೌಂಡ್ ಲಕ್ನೋಗೆ ಆಗುತ್ತೆ. ಸೊ ರಾಹುಲ್ ಕಳೆದ ಪಂದ್ಯದಲ್ಲಿ ಅಂದರೆ ಸೋತಿದ್ದಾರೆ, ಸೊ ಡಿಫೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತು ಏನು ಮಾಡ್ತಾರೆ, CSK ಕೂಡ ಟೀಮ್ ಚೆನ್ನಾಗಿದೆ, ಪತಿರಾಣ ಬಂದಾದ ನಂತರ ಟೀಮೇ ಬೇರೆ ಥರ ಇದೆ. ಸೊ ಹಾಗಾಗಿ ಇವತ್ತು ಯಾವ ರೀತಿಯಾಗಿರುತ್ತೆ, ಜೊತೆಗೆ ಪಿಚ್ ರಿಪೋರ್ಟ್ ಏನು ಹೇಳ್ತೆ, ಇದರಲ್ಲಿ ಎಲ್ಲದರ ಬಗ್ಗೆ ಮಾತನಾಡೋಣ. ಪ್ರಿಯಾಂಕಾ, ಇವತ್ತು ಹೈ ವೋಲ್ಟೇಜ್ ಕದ್ರೆ, ಯಾಕಂದರೆ ಧೋನಿ ನಾವು ನೋಡಿದ್ದೀವಿ ಕಳೆದ ಪಂದ್ಯದಲ್ಲಿ ಯಾವ ರೀತಿಯಾಗಿ ಮುಂಬೈ ಮೇಲೆ ಬಂದು 20 ರನ್ನನ್ನು ಸೇರಿಸಿ ಆ 20 ರನ್ನಿಂದ ಗೆದ್ದಿದ್ದು. ಸೊ ಇವತ್ತು ಕೂಡ ಒಂದು ಚಾಲೆಂಜ್ ಇದೆ. ಇವತ್ತು ಕೂಡ ಚೆನ್ನೈಗೆ ಅವೇ ಗೇಮ್ ಆಗುತ್ತೆ. ಸೊ ಅವರಿಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರೋದಿಲ್ಲ. ಸೊ ಏನು ಮಾಡಬೇಕು, ಚೆನ್ನೈ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು, ರಾಹುಲ್ ಗೆಲ್ಲಬೇಕು ಅಂತಂದರೆ ಏನು ಮಾಡಬೇಕು? ಎರಡು ಕಡೆ ಪ್ಲೇಯರ್ಸ್ ಏನೋ ಇದ್ದಾರೆ, ಬಟ್ ಆಟ ಆಡ್ತಿಲ್ಲ. ಆ ರೀತಿಯಾಗಿದೆ. ಲಕ್ನೋನಲ್ಲಿ ಪ್ಲೇಯರ್ಸ್ ಇದ್ದಾರೆ, ಬಟ್ ಆಟ ಆಡ್ತಿಲ್ಲ. ಆ್ಯಂಡ್ ಚೆನ್ನೈಯಲ್ಲೂ ಕೂಡ ಅಷ್ಟೇ, ಒಬ್ಬರು ಇಬ್ಬರು ಮಾತ್ರ ಮೇಲೆ ಡಿಪೆಂಡ್ ಆಗಿದೆ ಗೇಮ್. ಸೊ ಈ ರೀತಿ ಇಲ್ಲದೆ ಎರಡೂ ಕಡೆಯಿಂದನೂ ಸ್ಟ್ರಾಟಜಿನೂ ಪ್ಲೇ ಆಗಬೇಕು, ಜೊತೆಗೆ ಅವ್ರ ಪರ್ಫಾರ್ಮೆನ್ಸು ಬರಬೇಕು. ಆಟ ಆಡಿದ್ರೆ ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಪಂದ್ಯ ಹೆಂಗಿರುತ್ತೆ ಅಂತಂದರೆ, ಯಾರು ಆಟ ಆಡ್ತಾರೆ ಅಂತ ನೋಡೋಕೆ ಕಾಯ್ತಾ ಇದ್ದಾರೆ ಜನ. ಲೈಕ್ ಯಾವಾಗಲೂ MS ಧೋನಿ ಆಡಬೇಕು ಅಂತ ಅನ್ಕೊತೀವಿ. ಈ ಕಡೆ ಹೆಂಗೆ ಅಂತಂದರೆ ಲಕ್ನೋ ಅಲ್ಲಿ ಒಳ್ಳೆ ಒಂದು ಪ್ರದರ್ಶನ ಬರಬೇಕು ಅನ್ನೋ ಒಂದು ಹೋಪಲ್ಲಿ ಇದ್ದೇವೆ. ಎಸ್ ಪಾಟೀಲ್, ಇವತ್ತಿನ ಪಂದ್ಯದಲ್ಲಿ ಲಕ್ನೋ ವಾಪಸ್ ಬರ್ಬೋದಾ ಹೇಗೆ ಅಂತೇಳಿ? ಬರಬೇಕು. ಈಗ ನೀವು ಪಾಯಿಂಟ್ಸ್ ಟೇಬಲ್ನಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಹೋಗಬೇಕು ಅಂತಂದರೆ ಇವತ್ತು ಅವ್ರಿಗೆ ಗೆಲುವು ತುಂಬ ಅನಿವಾರ್ಯ ಆಗುತ್ತೆ. ಈಗ 5ನೇ ಸ್ಥಾನದಲ್ಲಿ ಇದ್ದಾರೆ, 3 ಪಂದ್ಯಗಳನ್ನು ಗೆದ್ದಿದ್ದಾರೆ 6ರಲ್ಲಿ. ಬಟ್ ಇವತ್ತೇನಾದರೂ ಗೆದ್ದರೆ ಒಂದು ಸ್ವಲ್ಪ ಸಮೀಸಿಗೆ ಒಂಚೂರು ಹತ್ತಿರ ಆಗುವಂಥ ಚಾನ್ಸಸ್. ಇವತ್ತು ಸೋತ್ರೆ ಮತ್ತೆ ಲಾಸ್ಟ್ 5 ಏನಿದಾರಲ್ಲ ಕಾಂಪಿಟೇಷನಲ್ಲಿ ಅವರು ಬದುಕಬೇಕಾಗತ್ತೆ. CSKಗೆ ಒಂದು ಒಳ್ಳೆಯ ಅವಕಾಶ ತಮ್ಮ ಸ್ಥಾನವನ್ನು ಮತ್ತೆ ಸಮೀಸಾದಿಗೆ ಭದ್ರಪಡಿಸಿಕೊಳ್ಳೋದಕ್ಕೆ. ಒಂದು ಲೆಕ್ಕಾಚಾರದಲ್ಲಿ CSK ಆಡ್ತಾ ಇರುವಂಥ ರೀತಿ ನೋಡಿದರೆ ಎದುರಾಳಿ ಯಾರೇ ಇದ್ರೂ ಕೂಡ ಈಸಿಯಾಗಿ ಸೋಲಿಸ್ತೀನಿ ಅನ್ನೋ ಥರ ಇದೆ. ನಮಗೆ ಧೋನಿ ಬಗ್ಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ಲೆಕ್ಕ ನಾನು ಆರಂಭದಲ್ಲೇ ಹೇಳ್ಬಿಡ್ತೀನಿ, ಧೋನಿನ ಈ ಸರಿ ವರ್ಲ್ಡ್ ಕಪ್ ಆಡಿಸಿದ್ರು ಖುಷಿನೇ ನಮಗೆ. ಅಂಥ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ ಶಾರ್ಟ್ಸ್ಗಳನ್ನು ನೋಡಿದರೆ ಯಂಗ್ಸ್ಟರ್ ಈಗ ಬಂದಂಥ 22-23 ವರ್ಷದ ಹುಡುಗರು ಹಾಗೆ ಹೊಡಿಯೋಲ್ಲ, ಅಂಥ ಪರ್ಫೆಕ್ಟ್ ಶಾರ್ಟ್ಸ್ಗಳನ್ನು ಹೊಡಿತಾ ಇದ್ದಾರೆ. ಅನುಭವವನ್ನು ತುಂಬ ಚೆನ್ನಾಗಿ ದಾರೆ ಎರಿತಾ ಇದ್ದಾರೆ. ಆ್ಯಸ್ ಎ ಕ್ಯಾಪ್ಟನ್ ಆಗಿ ಇಲ್ಲದೇ ಇದ್ದರೂ ಕೂಡ ಕ್ಯಾಪ್ಟನ್ಸಿನ ಗ್ರೌಂಡಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಗಾಯಕ್ವಾಡ್ಗೆ ತಮ್ಮ ಒಂದು ಅನುಭವವನ್ನು ದಾರೆ ಎರಿತಾ ಇದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ CSK ಬ್ಯಾಟಿಂಗ್ ಲೈನಪ್ನ ನೋಡಿದ್ರು ಭಯ ಹುಟ್ಟಿಸೋ ಥರನೇ ಇದೆ. ರಿಜ್ವಿನ ಬಿಟ್ಟರೆ ಉಳಿದವರು ಎಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ನಂಗೆ ಕಾಣಿಸ್ತಾ ಇದ್ದಾರೆ. ರವೀಂದ್ರ ಆರಂಭದಲ್ಲಿ ತುಂಬ ಚೆನ್ನಾಗಿ ಬಂತು, ಈಗ ಒಂದು ಸ್ವಲ್ಪ ವೀಕ್ನೆಸ್ ಆಗಿರ್ಬೋದು. ಗಾಯಕ್ವಾಡ್ ಒಳ್ಳೆ ಫಾರ್ಮ್ ಬಂದಿದ್ದಾರೆ. ರಹಾನೆ ಬಿಗ್ ಸ್ಕೋರ್ ಬರಬೇಕಾಗಿದೆ. ಡೆರೆಲ್ ಮಿಚೆಲ್ ಒಂದು ಸ್ವಲ್ಪ ಸ್ಲೋ ಆಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಜಾಸ್ತಿ ಬಾಲ್ಗಳು ಆಡೋದಕ್ಕೆ ಸಿಗ್ತಾ ಇಲ್ಲ. ಈ ಒಂದು ತಂಡದ ಸ್ಟಾರ್ ಪ್ಲೇಯರ್ ಆಗಿ ಗುರುತಿಸ್ಕೊಂಡಿದ್ದಾರೆ ದುಬೆ. ಜಡೇಜಾ ಒಂದು ಬಾಲಿಂಗ್ ಪ್ರದರ್ಶನ ಚೆನ್ನಾಗಿದೆ, ಬ್ಯಾಟಿಂಗ್ನಲ್ಲಿ ಬರಬೇಕು. ಧೋನಿ, ಶಾರ್ದುಲ್ ಠಾಕೂರ್, ಇಲ್ಲಿವರೆಗೂ ನಿಮಗೆ ಬ್ಯಾಟಿಂಗ್ ಲೈನಪ್ ಇದ್ದಾಗ ಖಂಡಿತವಾಗ್ಲೂ ತಂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಅದರಲ್ಲೂ ಚೇಜಿಂಗ್ ಅಂತ ಬಂದಾಗ ಖಂಡಿತವಾಗ್ಲೂ ಈಸಿಯಾಗಿ ಹೊಡಿತಾರೆ ಬಿಡಪ್ಪ ಅನ್ನೋ ಲೆಕ್ಕದಲ್ಲಿ ಖಂಡಿತವಾಗ್ಲೂ ಇದೆ. ಇನ್ನೊಂದು ಕಡೆಗೆ LSGಗೆ ಬಂದರೆ ನೀವು ಒಬ್ಬರು ಇಬ್ಬರು ಆಡಿದರೆ ಖಂಡಿತವಾಗ್ಲೂ ತಂಡ ಗೆಲ್ಲಲ್ಲ. ನೀವು ಪ್ರತಿ ಸರಿನೂ KL ರಾಹುಲೇ ಆಡಬೇಕು, ಪ್ರತಿ ಸರಿನೂ ಪುರಾನೆ ಬಂದು ಫಿನಿಶ್ ಮಾಡಬೇಕು ಅಂತ ಅಂದರೆ ಆಗಲ್ಲ. ಡಿಕಾಕ್ ಯಾಕೋ ನನಗೆ ಆ ಒಂದು ಹಳೆಯ ಚಾರ್ಮ್ ಕಾಣಿಸ್ತಾ ಇಲ್ಲ. ನೋಡಿ, ಡಿಕಾಕ್ ಹೆಂಗೆ ನಾವು ನೋಡ್ತಿದ್ವಿ ಅಂದರೆ ಎಲ್ಲ ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಮೊದಲು 6-7 ಓವರ್ಗಳಲ್ಲಿ ಪಂದ್ಯದ ಗತಿನೇ ಚೇಂಜ್ ಮಾಡಿಬಿಡ್ತಿದ್ರು. ಬಿಗ್ ಹಿಟ್ಗಳನ್ನು ಮಾಡ್ತಾಯಿದ್ರು. ಆ ಸ್ವೀಪ್ 6ಗಳನ್ನು ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಈ ಸರಿ ಅಂತೂ ಫಾರ್ಮಲ್ಲೇ ಇಲ್ಲ. ಸ್ಟೋನಿಸ್ ಫಾರ್ಮಲ್ಲಿದ್ದಾರೆ, ಬಡೋನಿ ಒಂದು ಸ್ವಲ್ಪ ಕಳೆದ ಪಂದ್ಯದಲ್ಲಿ ಫಾರ್ಮ್ ಬಂದಿದ್ದಾರೆ. ನನಗನ್ಸಿದ ಮಟ್ಟಿಗೆ ತಂಡ ತುಂಬ ಸ್ಟ್ರಾಂಗ್ ಆಗಿದೆ LSG ಕೂಡ. ಬಟ್ ಕಾಂಟ್ರಿಬ್ಯೂಷನ್ ಎಲ್ಲರದೂ ಕೂಡ ಒಂದೇ ಪಂದ್ಯದಲ್ಲಿ ಬರ್ತಾ ಇಲ್ಲ, ಅದು ಮೈನಸ್ ಆಗ್ತಾ ಇದೆ. ಮನೆ ಅಂಗಳದಲ್ಲಿ ನೀವು ಗೆದ್ದು ಬೀಗಬೇಕು ಅಂತಂದ್ರೆ ಸ್ಟ್ರಾಟಜಿ ಇರಲೇಬೇಕು. ಯಾಕಂದ್ರೆ ಚೆನ್ನೈ ಅದು ಕೂಡ ಸ್ಟ್ರಾಂಗೇ ಟೀಮ್. ಸೊ ಹಾಗಾಗಿ ಗೆಲ್ಲಬೇಕು ಅಂದ್ರೆ LSC ಏನು ಮಾಡಬೇಕು, ಹನ್ನೊಂದರ ಬಳಗ ಯಾವ ರೀತಿಯಾಗಿ ಇರುತ್ತೆ ಅದನ್ನು ಕೂಡ ನಾವು ನೋಡಲೇಬೇಕಾಗತ್ತೆ. ಸೊ ಇವತ್ತಿನ ಪಂದ್ಯದಲ್ಲಿ ಪ್ಲೇಯಿಂಗ್ ಲೆವೆನ್ ಹೇಗಿರುತ್ತೆ ಅಂತೇಳಿ ಪಾಟೀಲ್ರೆ ಎಕ್ಸ್ಪ್ಲೇನ್ ಮಾಡಿಬಿಡಿ. ಖಂಡಿತ ಲಕ್ನೋ ಏಕನಾಥ್ ಸ್ಟೇಡಿಯಂನಲ್ಲಿ ಆಡ್ತಾ ಇದ್ದಾರೆ ಇವತ್ತು. ಒಂದು ಅಡ್ವಾಂಟೇಜ್ ಅಂತೂ ಖಂಡಿತವಾಗ್ಲೂ ಇರುತ್ತೆ, ಬಿಗ್ ಗ್ರೌಂಡ್ ಆಗಿರೋದ್ರಿಂದ. KL ರಾಹುಲ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಡಿಕಾಕ್ ಒಂದು ಒಳ್ಳೆ ಸಾಥ್ನ ಕೊಡ್ತಾ ಇಲ್ಲ, ಅದು ಇಲ್ಲಿ ಮೈನಸ್ ಆಗ್ತಾ ಇರೋದು. ದೀಪಕ್ ಕೂಡ ಅವರು ಖಂಡಿತವಾಗ್ಲೂ ಬಂದಿದ್ದಾರೆ, ಬಟ್ ಆ ಒಂದು ಚಾರ್ಮ್ ಇಲ್ಲ. ಹಳೆ ಆ ದೀಪಕ್ ಕೂಡ ಶಾರ್ಟ್ಸ್ಗಳು, ಸ್ಟ್ರೇಟ್ ಹಿಟ್ಗಳು, ಆಮೇಲೆ ವಿ ಸೇಪಲ್ಲಿ ಬೌಂಡ್ರೀಸ್ಗಳು ನನಗೆ ಅದು ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಸ್ಟೋನಿಸ್ ಖಂಡಿತವಾಗ್ಲೂ ಒಳ್ಳೆ ಬ್ಯಾಟಿಂಗ್ನ ಮಾಡ್ತಾ ಇದ್ದಾರೆ. ಬಾಲಿಂಗ್ನಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಇದೆ. ಫೂರನ್ ಅವರ ಒಂದು ಫಿನಿಶಿಂಗ್ ಸ್ಥಾನವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಕೃಣಾಲ್ ಪಾಂಡೆಗೆ ಬ್ಯಾಟಿಂಗ್ನಲ್ಲಿ ಚಾನ್ಸ್ ಒಂದು 2 ಸರಿ ಚಾನ್ಸ್ ಇದನ್ನ ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಬಟ್ ಅದಾದ ನಂತರ ವೈಫಲ್ಯ ಹೊಂದ್ತಾ ಇದ್ದಾರೆ. ರವಿ ಬಿಷ್ಣೋಯ್ ಆ ಕ್ಯಾಚ್ನ ಮರೆಯೋದಕ್ಕೆ ಆಗಲ್ಲ, ತುಂಬ ಅದ್ಭುತವಾಗಿ ಕ್ಯಾಚ್ ಹೊಡೆದ್ರು. ಬಾಲಿಂಗ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ.
ಮೊಯಿನ್ ಖಾನ್ ಒಳ್ಳೆ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಆಮೇಲೆ ಜೋಸಫ್ ಆ ಒಂದು ಲೈಕ್ ಬರಬೇಕು ಇನ್ನೊಂದು ಸ್ವಲ್ಪ. ಯಶ್ ಠಾಕೂರ್ ಖಂಡಿತವಾಗ್ಲು ಟ್ರಂಪ್ ಕಾರ್ಡ್ 5 ವಿಕೆಟ್ ತೊಗೊಂಡಿದ್ದು ಯಾರು ಮರೆಯೋದಕ್ಕಾಗಲ್ಲ. ನನಗನ್ಸಿದ ಮಟ್ಟಿಗೆ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಒಂದು ಇಬ್ಬರು ಆಟಗಾರರು ಕಮ್ ಬ್ಯಾಕ್ ಮಾಡಿದ್ರೆ ಡಿಕಾಕ್ ಆಗಿರ್ಬೋದು, ಪ್ರದರ್ಶನ ಇಲ್ಲ ಅಂತ ಅದೊಂದು ಮೈನಸ್ ಆಗ್ತಾ ಇದೆ. ಬಟ್ ಇದ್ದಿದ್ರಲ್ಲೇ ಬೆಟರ್ ಟೀಮು, ಬೇರೆ ಏನು ಚೇಂಜಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇದನ್ನೇ ಆಡಿಸಿ ಒಂದು ಸ್ವಲ್ಪ ಪ್ರಮುಖ ಆಟಗಾರ ಮಯಾಂಕ್ ಯಾದವ್ ಬಂದ್ರೆ ಚೆನ್ನಾಗಿ, ಬಟ್ ಇಂಜುರಿ ಇದಾರೆ ಅವರು. ಬಟ್ ಈಗ LSG ಅನ್ನು ಸೋಲಿಸಬೇಕು ಅಂದ್ರೆ CSK ಕಡೆಯಿಂದ ಕೂಡ ಸ್ಟ್ರಾಟಜಿ ಇರುತ್ತೆ. ಯಾಕಂದ್ರೆ ಮನೆ ಅಂಗಳದಲ್ಲಿ ಅವರನ್ನ ಬಗ್ಗಿ ಬಿಡಿಸೋದಷ್ಟು ಸುಲಭ ಅಲ್ಲ LSGಗೆ. ಸೊ ಹಾಗಾಗಿ ಅವ್ರ ಕಡೆಯಿಂದಲೂ ಕೂಡ ಸ್ಟ್ರಾಟಜಿ ಇರುತ್ತೆ. ಯಾಕಂದ್ರೆ ಕಳೆದ ಪಂದ್ಯದಲ್ಲಿ 200 ಇತ್ತು ಅಂತ ಹೇಳಿ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಪತಿರಾಣ ಒಬ್ಬರೇ ಅಲ್ಲಿ ಮ್ಯಾಚ್ ಅನ್ನ ಗೆಲ್ಲಿಸಿದ್ರು ಕಳೆದ ಪಂದ್ಯದಲ್ಲಿ. ಸೊ ಇವತ್ತು ಹೇಗಿರುತ್ತೆ ಅಂದ್ರೆ ಚೆನ್ನೈನ 11 ಬಳಗ ಯಾವ ರೀತಿಯಾಗಿ ಇರುತ್ತೆ LSG ವಿರುದ್ಧ ಗೆಲ್ಲಬೇಕು ಅಂತಂದ್ರೆ ಎಸ್ ಪಾಟೀಲ್ ಒಂಥರ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ತುಂಬ ಜನ ಇದೇ ಒಂದು ಪ್ರೇಮ್ನ ಇಟ್ಕೊಂಡ್ರೆ ಕೆಲವೊಬ್ರು ಬೇರೆ ಬೇರೆ ಥರ ಟ್ರೋಲು ಮಾಡ್ತಾ ಇದ್ದಾರೆ. ಆ ಟ್ರೋಲ್ ನಮಗೆ ಬೇಡ ಈಗ. ಓಕೆ, ರುತುರಾಜ್ ಗಾಯಕ್ವಾಡ್ ಕಳೆದ ಪಂದ್ಯದಲ್ಲಿ ಕಮ್ಬ್ಯಾಕ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ರವೀಂದ್ರ ಜಡೇಜಾ ಒಂದು ಆರಂಭದಲ್ಲಿ ಒಂದು 2-3 ಪಂದ್ಯಗಳನ್ನು ತುಂಬ ಚೆನ್ನಾಗಿ ಆಡಿದರು. ಅದಾದ ನಂತರ ಒಂದು ಸ್ವಲ್ಪ ಎಲ್ಲೋ ಆ ಒಂದು ಕಳೆ ಕಾಣಿಸ್ತಾ ಇಲ್ಲ. ಅಜಿಂಕ್ಯ ರಹಾನೆ ಯಾಕೆ ನನಗನ್ಸಿದ ಮಟ್ಟಿಗೆ ಬೆಂಚ್ ಕೂರಿಸೋದು ಬೆಟ್ರು, ಎಲ್ಲೂ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ನನ್ನ ಪ್ರಕಾರ. ಡೆರೆಲ್ ಮಿಚೆಲ್ ಬದಲಾಗಿನೂ ಕೂಡ ನಿಮಗೆ ಬೇರೆ ಆಪ್ಷನ್ಗಳಿದ್ದಾವೆ. ಈ ಇಬ್ಬರು ಆಟಗಾರರು ಇಲ್ಲಿ ಫಾರ್ಮಲ್ಲಿ ಇಲ್ಲದೆ ಇರೋದು ಈ ತಂಡಕ್ಕೆ ಮೈನಸ್ ಇದೆ. ಬಟ್ ಗೆಲುವು ಇರೋದ್ರ ಕಾರಣಕ್ಕಾಗಿ ಧೋನಿ ತಂಡದಲ್ಲಿ ಹೇಗೆ ಅಂತಂದರೆ ಮ್ಯಾಚ್ ಗೆಲ್ತಾ ಇದ್ದಂಗೆ ಅವ್ರು 11 ಬಳಗವನ್ನು ಚೇಂಜ್ ಮಾಡೋದೇ ಇಲ್ಲ, ಅದನ್ನೇ ಆಡ್ತಾ ಇರ್ತಾರೆ. ಅದೇ ಕಾರಣಕ್ಕಾಗಿ ಇವ್ರನ್ನ ಇವತ್ತು ಆಡಿಸ್ಬೋದು ಅಂತ ನಾನು ಅನ್ಕೋತೀನಿ. ಶಿವಮ್ ದುಬೆ ಖಂಡಿತವಾಗ್ಲೂ ಸ್ಪಿನ್ನರ್ಸ್ ಅಂತೂ ಇವ್ರ ಮುಂದೆ ಯಾರು ಕ್ಯಾಪ್ಟನ್ ಇದ್ರೂ ಕೂಡ ಅಪೋಸಿಟ್ ಇದರಲ್ಲಿ ಕೊಡೋದೇ ಇಲ್ಲ. ಅಂಥ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮುಂದಿನ ಫ್ಯೂಚರ್ ಆಲ್ರೌಂಡರ್ ಆಟಗಾರ. ಅದರ ಜೊತೆಗೆ ರವೀಂದ್ರ ಜಡೇಜಾ ಇದ್ದಾರೆ. ಬ್ಯಾಟಿಂಗ್ನಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ, ಬಟ್ ಬೌಲಿಂಗ್ ಪ್ರದರ್ಶನ ಚೆನ್ನಾಗಿದೆ. ಅದರ ಜೊತೆಗೆ ರಿಜ್ವಿ ಯಾಕೆ ಪದೇ ಅವಕಾಶ ಕೊಡ್ತಾ ಇದ್ರೆ ಗೊತ್ತಿಲ್ಲಪ್ಪ. ಇನ್ನೂ ಯಂಗ್ಸ್ಟರ್ಸ್ ತುಂಬ ಚೆನ್ನಾಗಿದ್ದಾರೆ, ಅಂಥ ಒಳ್ಳೆ ಪ್ರದರ್ಶನ ಬರ್ತಾ ಇಲ್ಲ. ಇನ್ನು MS ಧೋನಿ ಬಗ್ಗೆ ಹೇಳುವಂಗೆ ಇಲ್ಲ. ಖಂಡಿತವಾಗ್ಲೂ ಆತ ಆಸ್ ಅ ಫಿನಿಷರ್ ಆಗಲಿ ಆ ತಂಡದಲ್ಲಿ ಇದ್ರೇ ಅದೊಂದು ದೊಡ್ಡ ಶಕ್ತಿ. ಬಟ್ ಇವತ್ತೆಲ್ಲೋ ಮೈನಸ್ ಇದೆ, ಎಲ್ಲೋ ಇಂಜುರಿ ಆಗಿದೆ, ಆಡಲ್ಲ ಅಂತ ಇದ್ದಾರೆ. ಬಟ್ ಅಧಿಕೃತವಾಗಿ ಇನ್ನೂ ತಂಡ ಏನು ಘೋಷಣೆ ಮಾಡಿಲ್ಲ, ಅದೇ ಕಾರಣಕ್ಕಾಗಿ ಇರ್ಬೋದು ಅಂತೀನಿ. ಶಾರ್ದುಲ್ ಠಾಕೂರ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ಮುಸ್ತಫಿಜುರ್ ರೆಹಮಾನ್ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪತಿರಾನ್ ಅವರು ಆಡ್ತಾರೆ. ಮುಸ್ತಫಿಜುರ್ ರೆಹಮಾನ್ ಅವರು ಕೂಡ ಬರಲ್ಲ ಅಂತ ಮಾಹಿತಿ, ಅಂದ್ರೆ ಅವರ ಹೋಮ್ ಗ್ರೌಂಡ್ ಅಲ್ಲಿ ಅವರ ದೇಶದಲ್ಲಿ ಏನೋ ಟೂರ್ನಮೆಂಟ್ ಇದೆ ಅನ್ನುವಂತ ಇನ್ಸೈಡ್ ಮಾಹಿತಿ ಇನ್ನು ಕನ್ಫರ್ಮ್ ಇಲ್ಲ. ಒಂದು ವೇಳೆ ಅವ್ರು ಇಲ್ಲ ಅಂದ್ರೆ -ಪಾಯಿಂಟ್ ಆಗೇ ಆಗುತ್ತೆ. ಅಲ್ಲ, ಇವತ್ತು ಮತ್ತೆ ಧೋನಿ ಬರಲಿಲ್ಲ, ಪತಿರಾನ ಬರಲಿಲ್ಲ, ಮುಸ್ತಫಿಜರ್ ಇರಲಿಲ್ಲ ಅಂದ್ರೆ LSGಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಷ್ಟೇ. ಹೌದೌದು, ಖಂಡಿತ. ಎಸ್ ಪ್ರಿಯಾಂಕಿ, 2 ಟೀಮ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? KL ರಾಹುಲ್ ಇವತ್ತು ದೇವದತ್ ಪಡಿಗಲ್ಗೆ ಮತ್ತೊಮ್ಮೆ ಅವಕಾಶ ಏನಾದರೂ ಅವ್ರ ಮೇಲೆ ಭರವಸೆ ಇಡುವಂಥ ಸಾಧ್ಯತೆ ಇದೆಯಾ? ಇದೆ, ಭರವಸೆ ಯಾವಾಗಲೂ ಇಟ್ಟಿರ್ತಾರೆ. ಲೈಕ್ ಡಿಪೆಂಡೆನ್ಸಿ ಪ್ರತಿಯೊಂದು ಮ್ಯಾಚ್ನಲ್ಲೂ ಕೂಡ ಇರುತ್ತೆ. ಬಟ್ ಯಾರು ಅದನ್ನು ಟೇಕಪ್ ಮಾಡಿಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವೆರಡು ಟೀಮ್ಸ್ ನೋಡಿದಾಗ ತುಂಬ ಸ್ಟ್ರಾಂಗ್ ಇರೋದು ಆಲ್ಮೋಸ್ಟ್ CSKನೇ. ಯಾಕಂದರೆ ಒಬ್ರನ್ನ ಮೀರಿ ಒಬ್ರಿಲ್ಲ ಅಂದರೆ ಒಬ್ಬರು ಆಡೋರಿದ್ದಾರೆ. ಆ್ಯಂಡ್ LSG ಏನಂತಂದರೆ ಸ್ಟ್ರಾಟಜಿ ಯೂಸ್ ಮಾಡಲೇಬೇಕು. CSKನಲ್ಲಿ ಯಾರಾದರೂ ಇಂಪ್ಯಾಕ್ಟ್ ಪ್ಲೇಯರ್ಸ್ ಔಟ್ ಆದರೂ, ಒಳ್ಳೆ ಗೇಮ್ ಆಡತಕ್ಕಂಥವ್ರು ಔಟ್ ಆದರು ಅಂತ ಅಂದರೆ LSG ಅವ್ರಿಗೆ ಖಂಡಿತ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಒಳ್ಳೆ ಮ್ಯಾಚ್ ಆಗ್ಬಹುದು ಇವತ್ತು ಅಂತ. ಪಾಟೀಲ್ ರೇ, ಕಳೆದ ಅಂದ್ರೆ ಯಾವಾಗಲೂ ಇವರು ಡಿಪೆಂಡ್ ಮಾಡೋಕ್ಕೆ ನೋಡ್ತಾರೆ. ಒಂದು ವೇಳೆ ಟಾಸ್ ಗೆದ್ದಿದೆ ಆದಲ್ಲಿ ಅವರು ಬ್ಯಾಟಿಂಗ್ ತಗೊಂಡು ಒಂದು 60+ ಇದ್ರೆ ಸಾಕು, ಡಿಪೆಂಡ್ ಮಾಡಿಬಿಡ್ತೀವಿ ಅಂತ ಹೇಳಿ ಆ ರೀತಿ ಯೋಚನೆಯಲ್ಲಿ ಅವ್ರು ಇರ್ತಾರೆ. ಬಟ್ ಕಳೆದ ಪಂದ್ಯದಲ್ಲಿ ಹಾಗಾಗಲಿಲ್ಲ. ಅಂದ್ರೆ DC ಅದನ್ನ ಒಂದು ಸೈಡ್ ಮಾಡಿಬಿಟ್ರು. ಸೊ ಇವತ್ತು ಏನಾದರೂ ಇದೆಯಾ ಅಂದ್ರೆ ಒಂದು ವೇಳೆ ಇವತ್ತು KL ರಾಹುಲ್ ಟಾಸ್ ಗೆದ್ದಿದೆ ಆದಲ್ಲಿ ಹಂಗಾಗಲ್ಲ, ಎಲ್ಲದಕ್ಕೂ ನೀವು ಡಿಪೆಂಡ್ ಮಾಡೋಕ್ಕೂ ಆಗಲ್ಲ ಅನ್ನೋದು ಕಳೆದ ಪಂದ್ಯದಲ್ಲಿ ಪ್ರೂವ್ ಆಯಿತು. ಸೊ ಹಾಗಾಗಿ ಇವತ್ತೇನಾದರೂ ಟಾಸ್ ಗೆದ್ದಿದೆ ಆದಲ್ಲಿ ಏನಾದರೂ ಬೌಲಿಂಗ್ ತಗೊಳ್ಳುವಂಥ ಸಾಧ್ಯತೆ ಇದೆಯಾ? ಇಲ್ಲ, ಅದೆಲ್ಲ ಪಿಚ್ ರಿಪೋರ್ಟ್ ಮೇಲೆ ಹೋಗುತ್ತೆ. ಓಕೆ, ಒಂದು ಸ್ಟ್ರೆಂತ್ ಅಂದರೆ ಬಾಲಿಂಗ್ ತುಂಬ ಚೆನ್ನಾಗಿದೆ, ನಾವು ಡಿಪೆಂಡ್ ಮಾಡೋಣ ಅನ್ನುವಂಥ ಲೆಕ್ಕಾಚಾರಕ್ಕೆ ತೊಗೋಬೋದು. ಬಟ್ ಪಿಚ್ಗೆ ಅನುಕೂಲವಾಗಿ ನೀವು ಬ್ಯಾಟಿಂಗು ಅಥವಾ ಬಾಲಿಂಗ್ನ ತೆಗೆದುಕೊಳ್ಬೇಕಾಗುತ್ತೆ. ಇವತ್ತು ಕೂಡ ಡ್ಯೂ ಬೀಳೋ ಸಾಧ್ಯತೆ ಇರೋದ್ರಿಂದ ನನಗನ್ನಿಸಿದ ಮಟ್ಟಿಗೆ ಟಾಸ್ ಗೆದ್ರೆ ಖಂಡಿತವಾಗಲೂ ಫೀಲ್ಡಿಂಗನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದೇನು ಗೊತ್ತಾ, ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರೆ ನಿಮ್ಗೊಂದು ಟಾರ್ಗೆಟ್ ಅಂತ ಇರುತ್ತೆ. ಓಕೆ, ಓಪನಿಂಗ್ ಸ್ಲಾಟ್ನಲ್ಲಿ ನಮಗೆ ಇಷ್ಟು ರನ್ ಬಂದರೆ ಸಾಕು, ಮಧ್ಯಮ ಕ್ರಮಾಂಕದಲ್ಲಿ ಇಷ್ಟು, ಆ್ಯಸ್ ಅ ಫಿನಿಷರ್ ಆಗಿ ಈತ ಇಷ್ಟು ಬಂದು ಹಿಂಗೆ ಹೊಡಿಬೇಕು, ಅದೊಂದು ABC ಅಂತ ಪ್ಲ್ಯಾನಿಂಗ್ ಏನಿರುತ್ತಲ್ಲ ಅದು ವರ್ಕೌಟ್ ಆಗೋದು ಚೇಜಿಂಗ್ ಮಾಡುವಾಗ ಜಾಸ್ತಿ ಆಗುತ್ತೆ. ಓಪನಿಂಗ್ಸ್ನಲ್ಲಿ ನಮಗೆ 200+ ಬೇಕೇ ಬೇಕಪ್ಪ. ಈಗಿನ IPLನ ನೋಡ್ತಾ ಇದ್ರೆ 220 ಆದರೂ ಫೈಟ್ ಆಗ್ತಾ ಇದೆ. ಈಗ ಅಂಥ ಪರಿಸ್ಥಿತಿಯಲ್ಲಿ ನೀವು ಮೊದಲು ಬ್ಯಾಟಿಂಗ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ನನಗನ್ಸಿದ ಮಟ್ಟಿಗೆ ಇವತ್ತು ಟಾಸ್ ಗೆದ್ದರೆ ಒಂದು ಸ್ವಲ್ಪ ಹಳೆ ಲೆಕ್ಕಾಚಾರಗಳನ್ನೆಲ್ಲ ಬಿಟ್ಟು ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಳ್ಳೋದು ಬೆಟ್ರು ಅಂತೀನಿ. ನೀವು ಎಷ್ಟೇ ಬಾಲಿಂಗ್ ಪ್ರಾಬಲ್ಯ ಇದ್ರೂ ಕೂಡ ಒಂದು ಸ್ವಲ್ಪ ಫೀಲ್ಡಿಂಗ್ ಮಾಡಿದರೆ ಅಥವಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದರೆ ಆ ತಂಡಕ್ಕೆ ಅನುಕೂಲನೇ ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಹುಡುಗರು ಆಡ್ತಾ ಇದ್ದಾರೆ. ಏನೋ ಕೆ ಗೌತಮ್ಗೆ ಏನಾದರೂ ಚಾನ್ಸ್ ಕೊಡಬಹುದಾ? ಯಾಕಂದ್ರೆ ದೀಪಕ್ ಕೂಡ ಕಡೆಯಿಂದಲೂ ಕೂಡ ಬರಲಿಲ್ಲ. ಕೃಷ್ಣ ಗೌತಮ್ಗೆ ಆಲ್ರೌಂಡ್ರೆ, ಹಾಗೆ ಅವ್ರಿಗೆ ಏನಾದರೂ ನೋಡ್ತೀರಾ ಅವ್ರ ಕಡೆ? ಕೊಡ್ಬಹುದು ಅಂತ ಅನ್ಸುತ್ತೆ, ಬಂದ್ರೆ ಒಳ್ಳೇದು.
ಬಂದಿಲ್ಲ ಅಂದರೆ ಇರೋ ಮ್ಯಾಚ್ನ ಇರೋ ಜನರ ಜೊತೆನೆ ಚೆನ್ನಾಗಿ ಆಟ ಇಲ್ಲ, ಕೃಷ್ಣಪ್ಪ ಗೌತಮ್ಗೆ ಕೊಡಬೇಕು. ಯಾಕಂದ್ರೆ ಆಸ್ ಅ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಾಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಕೃಷ್ಣಪ್ಪ ಗೌತಮ್ದು. ಕನ್ನಡಿಗರಿಗೆ ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ. ನಾವು ಪ್ರತಿ ಸರಿ ನಮ್ಮ RCB ನ ತೆಗೊಳ್ಳೋದಕ್ಕೆ ಕೆಲವೊಂದು ಕಾರಣಗಳಿದಾವೆ. ನಮ್ಮ ರಣಜಿ ಆಟಗಾರರು ಪ್ರತಿಯೊಂದು ತಂಡದಲ್ಲೂ ಮಿಂಚ್ತಾ ಇದ್ದಾರೆ, ನೀವು ನಮ್ಮವ್ರಿಗೆ ಅವಕಾಶ ಕೊಡಲ್ಲ ಅಂತ. ನಾವು ಇಷ್ಟು ದಿನ ಯಾವಾಗಲೂ ಹೋಮ್ ಗ್ರೌಂಡ್ ಮನೆ ಅಂಗಳ ಅವರಿಗೆ ಪ್ಲಸ್ ಅಂತ ಹೇಳ್ತಾ ಇದ್ದೀವಿ, ಬಟ್ ಈ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಯಾವುದು ಮನೆ ಅಂಗಳ ಏನೂ ಇಲ್ಲ. ಯಾರು ಅವತ್ತು ಆಡ್ತಾರೆ ಅವತ್ತೇ ಅವರೇ ಲಕ್ಕಿ. ಸುಶಾಂಕ್ ಸಿಂಗ್, ಅಶಿತೇಶ್ ಶರ್ಮಗೆ ಯಾವುದು ಮನೆ ಅಂಗಳ, ಅವ್ರದೇ ಬಾಂಬೆ ಪಿಚ್ಚಲ್ಲಿ ಆಡಿದವರು ಇಲ್ಲಿ ಬಂದು ಹೊಡಿತಾನೆ ಇದ್ದಾರೆ. ಹಂಗೆ ನನಗನಿಸಿದ ಮಟ್ಟಿಗೆ ಕನ್ನಡಿಗ ಕೃಷ್ಣಪ್ಪ ಗೌತಮ ಒಳ್ಳೆ ಆಯ್ಕೆ. ಯಾಕಂದ್ರೆ ಇಲ್ಲಿ 4-4 ಜನರನ್ನ ತೆಗೆಸ್ಬೋದು, ನೀವು ಹೂಡಾನು ಕೂರಿಸ್ಬೋದು. ಬಡವಣಿ ಅಂತ ಒಳ್ಳೆ ಫಾರ್ಮ್ ಪ್ರದರ್ಶನ ಮಾಡಿಲ್ಲ, ಕಳೆದ ಪಂದ್ಯದಲ್ಲಿ ಮಾತ್ರ ಒಂದು ಒಳ್ಳೆ ಪ್ರದರ್ಶನ ಬಂದಿತ್ತು, ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಇವ್ರ ಬದಲಾಗಿ ಕೃಷ್ಣಪ್ಪ ಗೌತಮ್ ಒಂದು ಒಳ್ಳೆ ಆಯ್ಕೆ. ಮತ್ತೆ ತುಂಬಾ ಬಿಗ್ ಹಿಟ್ ಹೊಡಿತಾರೆ. ಆಸ್ ಅ ಫಿನಿಶಿಂಗ್ ಅಂತ ಬಂದ್ರೆ ಪೂರನ್ ಜೊತೆ ಅಂತಹ ಆಟಗಾರ ಬಂದಾಗ ಖಂಡಿತವಾಗ್ಲೂ ಆ ತಂಡಕ್ಕೆ ಒಂದು ಟ್ರಂಪ್ ಕಾರ್ಡ್ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಅವ್ರನ್ನ ಆಡ್ಸೋದು ಬೆಟರ್ ಅಂತ ನಾನು ಅನ್ಕೋತೀನಿ. ಬಟ್ ಮಯಾಂಕ್ ಯಾದವ್ ಇಲ್ಲದೆ ಇರೋದು -ಪಾಯಿಂಟ್ ಆಗ್ಬೋದು. ದೊಡ್ಡ ಮೈನಸ್ ಆಯ್ತು, ದೊಡ್ಡ ಮೈನಸ್ ಆಕ್ಚುಲಿ. ಅಂತ ನೋಡಿ ಆತ 2 ಮ್ಯಾಚಲ್ಲಿ 3 ವಿಕೆಟ್ ಏನು ತಗೊಂಡಿದ್ದಾರೆ, ಅವು 2 ಗೆದ್ದೇ ಬಿಟ್ಟಿದ್ದಾರೆ ಇವರು. ಅದನ್ನ ಬಿಟ್ರೆ ಬೇರೆ ಯಾವ ಬಾಲಿಂಗ್ ಪ್ರದರ್ಶನ ಇಲ್ವಲ್ಲ, ಅಲ್ಲೆಲ್ಲ ಪದೇ ಪದೇ ಸೋಲನ್ನ ಅನುಭವಿಸಿದ್ದಾರೆ. ಬಟ್ ಏನು ಗೊತ್ತಾ, ಈ ವೇಗದ ಬೌಲರ್ಗಳದೇ ಹಣೆ ಬರನೇ ಅಷ್ಟು. ತುಂಬಾ ಚೆನ್ನಾಗಿ ಬೌಲಿಂಗ್ ಆಗ್ತಾ ಇದ್ದಾರೆ. ಇಂಜುರಿಗಳು ಜಾಸ್ತಿ ವೇಗದ ಬೌಲರ್ಗೆ ಯಾವಾಗಿದ್ರು. ಇದು ಇವರೊಬ್ಬರೇ ಅಂತ ಅಲ್ಲ, ಆ ಒಂದು ಇಂಜುರಿಯಿಂದ ಅವರು ಬಳಲ್ತಾ ಇದ್ದಾರೆ. ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಇತ್ತು ಅವ್ರಿಗೆ. ಈ ಒಂದು IPL ನಲ್ಲಿ ಏನಾದರೂ ಮಿಂಚಿದ್ರೆ ನಾನು ಹೇಳ್ತೀನಿ ಇದೇ ವರ್ಲ್ಡ್ ಕಪ್ಗೂ ಆಯ್ಕೆ ಆಗ್ಬೋದಾಗಿತ್ತು ಅವರು. ಅಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಇತ್ತು. ಬಟ್ ಆ ಇಂಜುರಿ ಸಮಸ್ಯೆ ಅವ್ರಿಗೆ ಕಾಡ್ತು. ಬಟ್ 155, 160 ಆ ಲೆಕ್ಕದಲ್ಲಿ ನೀವು ಬಾಲಿಂಗನ್ನು ಮಾಡುವಾಗ ಎದುರಾಳಿಯನ್ನು ಈಸಿ ಕಟ್ಟಿ ಹಾಕ್ಬೋದು. ಬಟ್ ಕೇವಲ ಬಾಲಿಂಗ್ ಸ್ಪೀಡ್ ಅಂತ ಅಲ್ಲ, ತುಂಬ ಜನ ನಮ್ಮಲ್ಲಿ ಸ್ಪೀಡ್ ಹಾಕೋರು ಇದ್ದಾರೆ. ಆ ಲೈನ್ ಆ್ಯಂಡ್ ಲೆಂತು, ವಿಕೆಟ್ಸ್ಗಳು, ಪ್ರಮುಖ ಟೈಮ್ನಲ್ಲಿ ವಿಕೆಟ್ಸ್ಗಳನ್ನು ಕಬಳಿಸಿದ್ದು ಆ ತಂಡಕ್ಕೆ ದೊಡ್ಡ ಪ್ಲಸ್ ಆಯಿತು. ಮಯಾಂಕ್ ಅದನ್ನು ನಾವು ಖಂಡಿತವಾಗ್ಲೂ LSG ಅವರು ಅದನ್ನು ತುಂಬ ಮಿಸ್ ಮಾಡ್ಕೋತಾರೆ ನನ್ನ ಪ್ರಕಾರ. ಪ್ರಿಯಾಂಕಾ, ಯಾರು ಗೆಲ್ಬಹುದು ಇವತ್ತು? ಎರಡೂ ಟೀಮ್ಸ್ನ ನೋಡ್ತಾ ಇದ್ರೆ ಆಟ ಆಡಿದ್ರೆ LSG ಗೆಲ್ಲುತ್ತೆ, ಇಲ್ಲ ಅವ್ರ ಪಾಠ ಅವ್ರದೇ ಆಯ್ತು ಅಂತಂದ್ರೆ ಖಂಡಿತ CSK ಗೆಲ್ಲುತ್ತೆ. ಪಾಟೀಲ್, ನಿಮ್ಮ ಪ್ರಕಾರ ಪಿಚ್ ರಿಪೋರ್ಟ್ ಹೇಳ್ಬೇಡಿ, ಕ್ವಿಕ್ ಆಗಿ ಯಾರು ಗೆಲ್ತಾರೆ? ಪಿಚ್ ರಿಪೋರ್ಟ್ ಖಂಡಿತವಾಗ್ಲೂ ಬ್ಯಾಟಿಂಗ್ ಸ್ನೇಹಿ ಪಿಚ್ ಇದೆ. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡ್ಯೂ ಬೀಳುತ್ತೆ. ಖಂಡಿತವಾಗ್ಲೂ ಟಾಸ್ ಗೆದ್ರೆ ನೀವು ಕಣ್ಣು ಮುಚ್ಚಿ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ಳೋದೇ ಬೆಟರ್ ಅಂತ ಅನ್ಕೋತೀನಿ. ಎರಡೂ ತಂಡಗಳಿಗೆ ಹೋಲಿಸ್ಕೊಂಡ್ರೆ CSK ನನಗೆ ತುಂಬ ಬಲಾಢ್ಯವಾಗಿ ಕಾಣಿಸ್ತಾ ಇದೆ. ಬಾಲಿಂಗ್ನಲ್ಲಿ ಕೂಡ ಪತಿರಾನ್ ಆಗಿರ್ಬೋದು, ಮುಸ್ತಫಿಜುರ್ ಆಗಿರ್ಬೋದು, ಆಮೇಲೆ ತುಷಾರ್ ದೇಶಪಾಂಡೆ ಎಲ್ಲರೂ ಕೂಡ ಫಾರ್ಮಲ್ಲಿ ಇದ್ದಾರೆ. ಆಸ್ ಎ ಫಿನಿಶಿಂಗ್ ಸ್ಥಾನದಲ್ಲಿ ಧೋನಿ ಬಂದು ಒಂದು ಬಿಗ್ ಹಿಟ್ನ ಮಾಡಿ ತಂಡಕ್ಕೂ ರಂಜಿಸ್ತಾ ಇದ್ದಾರೆ, ಅಭಿಮಾನಿಗಳಿಗೂ ರಂಜಿಸ್ತಾ ಇದ್ದಾರೆ. ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಚೆನ್ನಾಗಿ ಬರ್ತಾ ಇದೆ. ನನಗನ್ಸಿದ ಮಟ್ಟಿಗೆ ಎಲ್ಲ ವಿಭಾಗದಲ್ಲೂ ಕೂಡ CSK ತುಂಬ ಸ್ಟ್ರಾಂಗ್ ಆಗಿದೆ. LSG ಅಷ್ಟೇ ವೀಕ್ ಆಗಿ ನನಗೆ ಕಾಣಿಸ್ತಾ ಇದೆ, ಒಬ್ರು ಇಬ್ರು ಫಾರ್ಮ್ನಲ್ಲಿ ಇರೋದ್ರಿಂದ. ಇದೇ ಕಾರಣಕ್ಕಾಗಿ ಮತ್ತೆ ಮಯಾಂಕ್ ಕೂಡ ಇಂಜುರಿ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ 70-30 ಇರೋದ್ರಿಂದ CSK ಇವತ್ತು ಒಂದು ಈಸಿ ವಿನ್ ಮಾಡುತ್ತೆ ಅಂತ ಅನ್ಕೋತೀನಿ. ಒಂದು ಸೈಡಾ? ಇಲ್ಲ, ಇವತ್ತು ಫೈಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ. ಈಗ ಆಲ್ಮೋಸ್ಟ್ ಅಲ್ಲಿ ನೀವು ಟೂರ್ನಮೆಂಟ್ ಹತ್ತಿರ ಹೋಗಬೇಕು ಅಂತಂದರೆ ಚೆನ್ನೈಗೆ ಗೆಲುವು ಅನಿವಾರ್ಯ, ನೀವು ಟೂರ್ನಮೆಂಟಲ್ಲಿ ಉಳಿಬೇಕು ಅಂತಂದರೆ LSCಗೆ ಗೆಲುವು ಅನಿವಾರ್ಯ. ಸೊ ಹಾಗಾಗಿ ಎರಡೂ ಕಡೆಯಿಂದ ಫೈಟ್ ಅಂತೂ ಚೆನ್ನಾಗಿರುತ್ತೆ. ಬಟ್ ಕೊನೆಯದಾಗಿ ಅಂದರೆ 1 ಓವರ್ ಮಾತ್ರ ಈ ಟೀಮ್ನ ಅಂದರೆ ಈ ಆಟದ ಪ್ರದರ್ಶನವನ್ನೇ ಬದಲಾಯಿಸುತ್ತೆ. ಯಾಕಂದರೆ 1 ಓವರ್ ಬೌಲಿಂಗ್ ಚೆನ್ನಾಗಿತ್ತು ಅಂದರೆ ಬೌಲಿಂಗ್ ಕಡೆ ಗೆಲ್ತಾರೆ, ಬ್ಯಾಟಿಂಗ್ ಚೆನ್ನಾಗಿತ್ತು ಅಂದರೆ ಬ್ಯಾಟಿಂಗ್ ಅವರು ಗೆಲ್ತಾರೆ. ಸೊ ಹಾಗಾಗಿ ಇವತ್ತು ಕೂಡ ಪಂದ್ಯ ಚೆನ್ನಾಗಿರುತ್ತೆ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.